ನಮಸ್ಕಾರ, ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 3 ಕೋಟಿ ದೇವರುಗಳನ್ನು ಜೊತೆಗೆ ಗರುಡ ವಾಹನ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ. ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ TTDಯಿಂದ ಹಾಗೆ TTD ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು, RN ದರ್ಶನ್ ಅವರು, ಅವ್ರ ಸಹಕಾರದಿಂದ, ಹಾಗೆ ಇಲ್ಲಿನ ಸ್ಟಾಫ್, ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ, ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಇದರಲ್ಲಿ ದರ್ಶನಕ್ಕೆ ಬರುವ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್, ಮಾಹಿತಿ ವ್ಯವಸ್ಥೆ, ಕುಡಿಯುವ ನೀರು, ದೇವಾಲಯದಿಂದ ಪ್ರಸಾದ, ಡೋನರ್ಸ್ ಕೊಟ್ಟಿರೋ ಪ್ರಸಾದ, ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ VIP ಗಳಿಗೆ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ VIP ಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ. ಇನ್ನು 2 ಕಡೆಯಿಂದ ಅಂದರೆ 16th ಕ್ರಾಸಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್, ಒಂದು ಸೇಫ್ ಕ್ಯೂ ಲೈನ್ ಮಾಡ್ತೀವಿ, ಅಲ್ಲಿಂದ ಎಂಟ್ರಿ ಇರುತ್ತೆ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ 16th ಕ್ರಾಸ್ 15th ಕ್ರಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೈನಿಂದ ಇನ್ನೊಂದು ಅಂದರೆ 2 ಕಡೆಯಿಂದ ಬರೋರು, ಮಲ್ಲೇಶ್ವರಂ ಸಂಪಿಗೆ 2 ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನು, ನಮ್ಮ ಭಾಷಣ ಸರ್ಕಲ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, 2 ಸೈಡ್ ಕಡೆಯಿಂದ ಕ್ಯೂ ಲೈನ್. ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ 2 ಕ್ಯೂ ಲೈನು ಜಾಯಿನ್ ಆಗ್ತದೆ. ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ. ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದೆ ಅವರಿಗೆ ಮಾತ್ರ 200 ರೂಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ತಾರೆ. ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟಿಯರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂತ ವ್ಯವಸ್ಥೆ ಮಾಡಿದ್ವಿ. ಆ ಕಡೆಯಿಂದ ವ್ಯವಸ್ಥೆ ಕ್ಯೂ ಲೈನ್ ವ್ಯವಸ್ಥೆ 16th ಕ್ರಾಸ್ ಮೇನ್ ರೋಡಲ್ಲಿ ಚೌಡಯ್ಯ ಮೆಮೋರಿಯಲ್ 30% ಆಫ್ ದಿ ಕ್ರೌಡು ಈ ಕಡೆಯಿಂದ ಭಾಷಣ ಸರ್ಕಲ್ ಕಡೆಯಿಂದ ಬರ್ತದೆ. ಆ ಕಡೆಯಿಂದಲೂ ಕ್ಯೂ ಲೈನ್. ಅದಕ್ಕೆ ಪೊಲೀಸ್ನವರು ಫುಲ್ ಸಪೋರ್ಟ್ ಇದೆ. ಅವ್ರ ಕಡೆಯಿಂದ ನಮ್ಮ TTD ಸ್ಟಾಫು, ತಿರುಮಲ ತಿರುಪತಿ ದೇವಸ್ಥಾನದಿಂದ ಬರೋ ವಿಜಿಲೆನ್ಸ್ ಸ್ಟಾಫು ಎಲ್ಲರ ಸಹಕಾರದಿಂದ, ಹಾಗೆ ವಾಲಂಟಿಯರ್ ಸಹಕಾರದಿಂದ ವ್ಯವಸ್ಥೆ. ಪಾರ್ಕಿಂಗ್ ಯೂಶ್ವಲಿ ಟ್ರಾಫಿಕ್ ಕಂಟ್ರೋಲ್ ಬಗ್ಗೆ ಒಂಚೂರು ಹೇಳಿ ಸರ್. ಟ್ರಾಫಿಕ್ ಕಂಟ್ರೋಲ್ ಈ 2 ಕಡೆ ದರ್ಶನ ಮಾಡಿಸ್ತಾ ಇದ್ವಿ. ಈ ಸಲ ಹೊಸಾಗಿದೆ. ಪ್ರೀವಿಯಸ್ ಇಯರ್ ಎಲ್ಲ ಮುಂದೆ ಕ್ಯೂ ಲೈನ್ ಇರುತ್ತೆ, ಸೊ ಚೌಡಿಯ ಬ್ಯಾಕ್ ಸೈಡ್ನಿಂದ. ಈ ಸಲ ಇಲ್ಲಿ ರಾಮಕೃಷ್ಣ ನರಸಿಂಹ ಮುಂದುಗಡೆನೂ ಕ್ಯೂ ಲೈನ್ ಇರ್ತಾ ಇತ್ತು. ಸೊ ಅದರಿಂದ ಸ್ವಲ್ಪ ಟ್ರಾಫಿಕ್ಕು ಮತ್ತು ಕ್ರೌಡ್ ಮೇನೇಜ್ಮೆಂಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟ್ ಇಯರ್ ಎಷ್ಟು ಜನ ಬಂದಿದೆ? ಲಾಸ್ಟ್ ಇಯರ್ 60,000 ಬಂದಿದೆ. ಈ ಸಲ ಎಕ್ಸ್ಪೆಕ್ಟೆಡ್ 70,000 70. ಸರಿ ತಿರುಪತಿಗೆ ಸರ್ ತಿರುಪತಿ ಎಲ್ರಿಗೂ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮೇಜರಲ್ಲು. ನಮ್ಮಲ್ಲಿ ಮಾಹಿತಿ ಕೂಡ ತುಂಬ ಜನಕ್ಕೆ ತಪ್ಪು ಮಾಹಿತಿನೋ ಅಥವಾ ಮಾಹಿತಿ ಸಿಗದೆ ಕೊರತೆಯಿಂದ ಮಾಡ್ತಾರೆ. ಅದರಿಂದಾಗಿ ತಮ್ಮ ಮೂಲಕ ಒಳ್ಳೆ ಮಾಹಿತಿ ಸಿಗಬೇಕು ಅಂತ 3ನೇ ತಾರೀಕು ನಮ್ಮದು ವೈಕುಂಠ ಏಕಾದಶಿ ಶುರುವಾಗುತ್ತೆ. ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ನಾವು ಆನ್ಲೈನ್ ರಿಜಿಸ್ಟ್ರೇಷನ್ 24 lakhs ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 1,80,000 ಜನಕ್ಕೆ ದರ್ಶನ ಕೊಡ್ತಾ ಇದ್ದೀವಿ. 1ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು. ಪ್ರತಿದಿನ ನಮಗೆ 70,000 ರಿಂದ 85,000 ಜನಕ್ಕೆ ದರ್ಶನ ಮಾಡೋಕ್ಕಾಗೋದು. ಹಾಗಾಗಿ 10 ದಿವಸದಲ್ಲಿ ವೈಕುಂಠ ದ್ವಾರ ಈ ಸತಿ 10 ದಿವಸ ತೆಗೆದಿರುತ್ತೆ. ಸತಿ ಥರನೇ 10 ದಿವಸದಲ್ಲಿ ಹತ್ರ 8.5 ರಿಂದ 9 ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ. ಈ 10 ದಿವಸದಲ್ಲಿ ಯಾವುದೇ VIP ಲೆಟರ್ಸು ಅಥವಾ ಯಾವುದೇ ಶಿಫಾರಸು ಇರಲ್ಲ, ಎಲ್ಲಾನು ಆನ್ಲೈನೇ. ಮತ್ತು ಸೆಲ್ಫ್ ಯಾವ ಡಿಗ್ನಿಟರೀಸು ಸೆಲ್ಫ್ ಕೊಡ್ತಾರೆ, ಯಾವ MLAಗಳು ಬರಬೇಕು ಅಥವಾ ಯಾವ ಮಿನಿಸ್ಟರ್ಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬರ್ತೀವಿ 4 ಜನ. ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ದೇವಸ್ಥಾನ ಮಾಡಿದೆ. ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದ್ರಿಂದ 2ನೇ ತಾರೀಕಿನಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳು ಬಿಡ್ತೀವಿ.
ಈಗಾಗಲೇ ಎಲ್ಲ ಅಂದರೆ 30ನೇ ತಾರೀಕು ಯಾರು ಬರಬಾರ್ದು, 30ನೇ ತಾರೀಕು ದರ್ಶನ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ. ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು. ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವ್ರಿಗೆ ಆ ಟೈಮಲ್ಲಿ ಮಾತ್ರನೇ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಭಾರಿ ವ್ಯವಸ್ಥಿತವಾಗಿ ಸಿಬ್ಬಂದಿನೂ ಮತ್ತು ನಮ್ಮ PTD ಸ್ಟಾಫು, ಪೊಲೀಸ್ ಡಿಪಾರ್ಟ್ಮೆಂಟು, ಬಿಸ್ನೆಸ್ ಡಿಪಾರ್ಟ್ಮೆಂಟು, ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಹೊಸದಾಗಿ ಮಾಡಿದ್ದೀವಿ. ಎಲ್ಲದನ್ನೂ ಮಾನಿಟರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಹೊರಗಡೆ ಬಂದರೆ ಅದರ ಕೆಳಗಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲ್ಗಡೆ ಬಂದು ಇದ್ದು ಹೋಗೋವರೆಗೂ ಪೂರ್ತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿ 24 hours ರೌಂಡ್ ದಿ ಕ್ಲಾಕ್ ನಡೀತದೆ. 24 hours 10 days ಮತ್ತು ತಿರುಪತಿ ನಡೀತಾನೆ ಇರುತ್ತೆ. ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ, ಆಮೇಲೆ ಹಾಲು, ಮಕ್ಕಳು ಬಂದರೆ ಮಕ್ಕಳು ನೋಡ್ಕೊಳ್ಳೋಂಥದ್ದು, ಟಾಯ್ಲೆಟ್ ಫೆಸಿಲಿಟಿ ಎಲ್ಲನೂ ಶೌಚಾಲಯದಿಂದ ಹಿಡಿದು ಎಲ್ಲನೂ ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫನ್ನು ಡೆಪ್ಯೂಟ್ ಮಾಡಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ ಇಒ ಅನಿಲ್ ಕುಮಾರ್ ಸಿಂಗಾರ್ ಏನಿವಾಗ 3ನೇ ಬಾರಿ ಇಒ ಆಗಿದ್ದಾರೆ, ಅವರು ಮತ್ತು ನಮ್ಮ ಚೇರ್ಮನ್ BR ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ. ಅವರು ಪೂರ್ತಿ ತಿರುಮಲದಲ್ಲೇ ಆಲ್ರೆಡಿ ಇದ್ದಾರೆ, 10 ದಿವಸದಿಂದ ಇದ್ದಾರೆ. ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮತ್ತು ಪ್ರಸಾದದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ. ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯಿಂದ ಯಥೇಚ್ಛವಾಗಿ ಕಳಿಸ್ತಾ ಇದ್ದೀವಿ. ಒಂದು ದಿವಸಕ್ಕೆ 2 ಲಕ್ಷ ಪ್ರಸಾದ ಆಗುವಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಕ್ಕೆ ದರ್ಶನ ಆಗದೇ ಇದ್ರು ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ. ಹಾಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡಿದ್ದೀವಿ. ಫ್ರೀ ದರ್ಶನದ ಬಗ್ಗೆ ಫ್ರೀ ದರ್ಶನ ಮೊದಲನೇ ದಿವಸ ಇರಲ್ಲ, ಟೋಕನ್ ಆಗಿರೋದು ಮಾತ್ರನೇ ಮಾಡ್ತಾ ಇದ್ದೀವಿ. ಅಂದರೆ ಫ್ರೀ ಡಿಪ್ ಅಂತ ಏನು ಮಾಡಿದ್ದೀವಿ, ಲಕ್ಕಿ ಡಿಪ್ ಅಂತ. ಆ ಲಕ್ಕಿ ಡಿಪ್ಪಲ್ಲಿ ಯಾರಾದ್ರು ಮಾಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ. ಮಿಕ್ಕಿದ ದಿನಗಳಲ್ಲಿ 2ನೇ ತಾರೀಕು ಆದಮೇಲೆ ತಿರ್ಗಾ ಮಾಮೂಲಿ ಎಲ್ಲನೂ ಅದೇ ಕ್ಯಾರಿ ಆಗುತ್ತೆ. ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದ್ರಿಂದ ಎಲ್ಲೆಲ್ಲಿ ಕರ್ಟೈಲ್ ಮಾಡೋಕ್ಕಾಗತ್ತೆ ಕರ್ಟೈಲ್ ಮಾಡ್ತಾ ಇದ್ದೀವಿ. ಮತ್ತು ಕ್ಯೂ ಲೈನ್ಸ್ ಆಲ್ರೆಡಿ 30ನೇ ತಾರೀಕು ಅಂತ ಅನ್ನೋದು ಒಂದು, ಅಂದರೆ ಕ್ಯೂ ಲೈನ್ ನಿಂತ್ಕೊಬೇಕಾ, ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡ್ಬಿಡ್ತೀವಿ ಯಾವ ಎಂಟ್ರೀಸ್ ಅಂತ. ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು. ಎಲ್ರಿಗೂ 2 ರಿಂದ 3 ಗಂಟೆ ಒಳಗೆ ದರ್ಶನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. VIP ಯಾವುದು VIPs ಇರಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿವಸ ತುಂಬ ಚೆನ್ನಾಗಿ ಆಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು BTD ಮಾಡಿ. ಸರ್ ಇವ್ರಿಗೆ NRIsಗೆ ಎಲ್ಲನೂ ಆನ್ಲೈನೇ. NRIs ಇಲ್ಲಿ ಬಂದು ಟಿಕೆಟ್ ತೊಗೊಳೋದಿಲ್ಲ, ಆಫ್ಲೈನ್ ಟಿಕೆಟ್ ಯಾವುದು ಕೊಡ್ತಾರೆ. ಶ್ರೀವಾಣಿ ಟಿಕೆಟ್ ಸ್ಟಾಪ್ ಮಾಡಿಬಿಟ್ಟಿಲ್ಲ ಲಾಸ್ಟ್ 3 ದಿವಸದಿಂದ. ಯೂಟ್ಯೂಬ್ ಫುಲ್ ಹೆವಿ ಕ್ರೌಡು. 25ನೇ ತಾರೀಕು ನಿಮಗೆಲ್ಲ ಗೊತ್ತಿರೋಂಗೆ ಒಂದು 30 ಅವರ್ ಆಯಿತು ದರ್ಶನ. ಹಾಗಾಗಿ ಶ್ರೀವಾಣಿ ಟಿಕೆಟನ್ನು 3 ದಿವಸದಿಂದ ಸ್ಟಾಪ್ ಮಾಡಿದ್ವಿ. 28, 29, 30 ಸ್ಟಾಪ್ ಮಾಡಿದ್ವಿ. ಶ್ರೀವಾಣಿ ಟಿಕೆಟ್ ಇಶ್ಯೂ ಮಾಡೋಣ. ಸರ್, ಇದು ಜನರಲ್ ಕಂಪ್ಲೇಂಟ್ ಏನಂದ್ರೆ VIP ಅಥವಾ VVIP ಬಂದಾಗ ಜನರಲ್ ಕ್ಯೂನ ಸ್ಟಾಪ್ ಮಾಡಬೇಕು. ನೀವು ಬಂದಾಗಲೂ ನಾವು ಬಿಡ್ತೇ ಬಿಡ್ತೀವಲ್ಲ, ಹಾಗಾಗಿ VIP ಸಿಸ್ಟಮ್ ಮಾಡಲೇಬೇಕು. ಸ್ವಲ್ಪ ಮಟ್ಟಿಗೆ ಮಾಡೇ ಮಾಡ್ತೀವಿ. ಬೆಳಗಿನ ಜಾವ ಮಾತ್ರ ಇರುತ್ತೆ. ತಿರುಪತಿ ಫಾಲೋ ಮಾಡೋದು ಹೆಂಗೆ ಅಂದರೆ ಬೆಳಗ್ಗೆ 3 ಗಂಟೆ ನಮಗೇನು ಸುಪ್ರಭಾತ ಶುರು ಆಗುತ್ತೆ, ಆವಾಗಿಂದ ಬೆಳಗ್ಗೆ 10 ಗಂಟೆವರೆಗೂ ಅಷ್ಟು ಮಾತ್ರನೇ VIP ಮಾಡೋದು. ಬೇರೆ ನಾವು ಮಾಡೋದೇ ಇಲ್ಲ. ಬೆಳಗಿನ ಜಾವ 10 ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಜನರಲ್ಲೂ ಮತ್ತು 300 ರೂಪಾಯಿ ಇರ್ತದೆ. ಹಾಗಾಗಿ ತುಂಬ ಜಾಸ್ತಿ ಟೈಮ್. ಸೊ ವಸತಿ ದುರಂತ ಆಗಿತ್ತಲ್ಲ, ಈ ಸತಿ ಸುರಕ್ಷಿತ ಕ್ರಮಗಳೇನು ತಗೊಂಡಿದ್ದೀವಿ ಸರ್? ಆಫ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ದುರಂತ ಆಗಿದ್ದು ಅಂತ ಒಂದು ಅದೇ ನೂಕ್ಲಾಟ ಇದ್ದೇ ಇರುತ್ತೆ. ಸ್ಟ್ಯಾಂಪೇಡ್ ಇವತ್ತರೆಗೂ ಆಗಿರಲಿಲ್ಲ, ಅಂದರೆ ಅವತ್ತೂ ಆಗಿರಲಿಲ್ಲ. ಈ ರೀತಿ ನಾವು ಆಫ್ಲೈನ್ ಟಿಕೆಟೇ ಕೊಡ್ತಾ ಇಲ್ಲ ನಾವು, ಎಲ್ಲ ಆನ್ಲೈನೇ. ಹಂಗಾಗಿ ಆ ಥರದ್ದೊಂದು ವ್ಯವಸ್ಥೆ ಆಗೋದೇ ಇಲ್ಲ. ಅಂದರೆ ಆ ಥರದ್ದು ಇದೇ ಸಮಯನೇ ಬರಲ್ಲ. ಸರ್ ಈಗ 300 ರೂಪಾಯಿ ಟಿಕೆಟ್ ನೀವು ರಿಲೀಸ್ ಮಾಡಿದಾಗ ಈಗ ಆವತ್ತಿನ ದಿನ ಓಪನ್ ಮಾಡಿಲ್ಲ, ಕೇವಲ ಈ ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಟಿಕೆಟ್ಗಳು ಕ್ಲೋಸ್ ಆಯ್ತಲ್ಲ, ಅದಕ್ಕೆ ಒಂದೇ ನಿಮಿಷದಲ್ಲಿ ಕ್ಲೋಸ್ ಒಂದು ಆಯ್ತು. 10 ಗಂಟೆಗೆ ಓಪನ್ ಮಾಡಿದ್ರಿ ಅದನ್ನು ಆನ್ಲೈನ್, ಕೇವಲ 10 ಗಂಟೆ 2 ನಿಮಿಷಕ್ಕೆಲ್ಲ ಕ್ಲೋಸ್ ಆಗುತ್ತೆ. ಅಂದರೆ ಅಷ್ಟು ಟಿಕೆಟ್ಗಳು ಒಂದೇ 2 ನಿಮಿಷದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಅಂತ? ಅಲ್ಲ, ಇದು ಆನ್ಲೈನ್ ಟಿಕೆಟ್ ಇರೋದ್ರಿಂದ ಸರ್ವರ್ಸು 100 ಕಡೆ 1,00,000 ಕಡೆ ಅಂದರೆ ವಿಶ್ವಾದ್ಯಂತ ಜನ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಇರ್ಬೋದು ಸರ್, ಅಷ್ಟು ಜನಗಳು ಬರೀ 2 ನಿಮಿಷದಲ್ಲಿ 2 ನಿಮಿಷ ಆಗಿಲ್ಲ. ಯಾಕೆಂದ್ರೆ 2 ನಿಮಿಷ ಇಂಪಾಸಿಬಲ್. ಎಲ್ರಿಗೂ ನಾವು ಕೊಟ್ಟಿರೋ ಟೈಮ್ ರಿಜಿಸ್ಟ್ರೇಷನ್ ಟೈಮ್ 4 ನಿಮಿಷ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ 4 ಮಿನಿಟ್ಸ್ ಆಗುತ್ತೆ. ಸೊ ಒಬ್ಬ ಮನುಷ್ಯ 4 ಮಿನಿಟ್ಸ್ ರಿಜಿಸ್ಟರ್ ಮಾಡ್ಕೊಂತಾನೆ ಅಂತಂದ್ರೆ ಅಷ್ಟು ನಿಮಿಷದಲ್ಲಿ ಅಷ್ಟು ಲಕ್ಷ ಜನಕ್ಕೆ ಮುಗಿದೋಗ್ಬಿಡುತ್ತೆ. 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಆ ರಿಜಿಸ್ಟರ್ ಆಗೋಕ್ಕೆ 4 ನಿಮಿಷ ಬೇಕು. ಸೊ ಟಿಕೆಟ್ ರಿಜಿಸ್ಟರ್ ಆದ್ಮೇಲೆ ಲಕ್ಕಿ ಡಿಪ್ ಹೋಗುತ್ತೆ.
ಸೊ ಹಂಗಾಗಿ ಅದು ನಿಮಗೆ 2 ನಿಮಿಷದಿಂದ 3 ನಿಮಿಷ ಬೇಕೇ ಬೇಕು. ಸರ್, ಈಗ 1 ನಿಮಿಷದಲ್ಲಿ ಖಾಲಿ ಆಯ್ತು ಅನ್ನೋದು ಇದು ಹೂವೆ. ಅಂದ್ರೆ ಜನ ಅಂದ್ರೆ ಯಾವುದೇ ಸರ್ವರ್ 2 ನಿಮಿಷದಲ್ಲಿ ನೀವು 10 ಲಕ್ಷ ಅದಕ್ಕೋಸ್ಕರವಾಗಿ ಹೇಳ್ತೀವಿ, ಯಾಕಂದ್ರೆ ಯಾವ ಸರ್ವರ್ ಅಷ್ಟು ಬೇಗ ಫಾಸ್ಟ್ ಆಗಕ್ಕೆ ಸಾಧ್ಯ ಆಗಿರಲ್ಲ. ಇಲ್ಲ. ಸೊ ಆ ಟೈಮಿಂಗ್ ಎಷ್ಟಿದೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ. 24 ಲಕ್ಷ ರಿಜಿಸ್ಟರ್ ಮಾಡಿದ್ರೆ ಎಷ್ಟು ಜನರಿಗೆ? 1,80,000 ಜನ ಕೊಟ್ಟಿದ್ದೀವಿ. ಲಕ್ಕಿ 1.8. ಸರ್, ಮೊನ್ನೆ ರಾಮಲಿಂಗ ರೆಡ್ಡಿ ಅವರು ವಿಸಿಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಭವನ. ಕರ್ನಾಟಕ ಭವನ್ಗೆ. ಸ್ವಲ್ಪ ಕಾಮಗಾರಿ ಕಳಪೆ ಇದೆ ಅಂತ ಬಂದಿದೆ ಸ್ಟಾಕ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾವತ್ತು ಹ್ಯಾಂಡ್ ಓವರ್ ಕೊಡ್ತಾರೆ ಅವರು? ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ದಾರೆ ಕರ್ನಾಟಕ ಭವನ. ಕರ್ನಾಟಕ ಭವನದ್ದು ಫಸ್ಟ್ ಮೀಟಿಂಗ್ ಇಂದ ಹಿಡಿದು ಲಾಸ್ಟ್ ಮೀಟಿಂಗ್ ಬಂದ್ರೆ ನಾನು ಅಪಾಯಿಂಟ್ ಆದ್ಮೇಲೆ ನಾನು ಇದ್ದೇ ಇದ್ದೆ. ಕಾಮಗಾರಿ ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದ್ರಿಂದ ಟಿಟಿಡಿಗೆ ನಾವು ಟಿಟಿಡಿ ಇಂಜಿನಿಯರ್ಸ್ಗೆ ಬೋರ್ಡಲ್ಲೂ ಕೂಡ ಹೇಳಿದ್ದೀವಿ. ಅದನ್ನ ಇಲ್ಲಿ ಹೌಸಲ್ಲಿ ವಿಶ್ವನಾಥ್ ಅವರು ಮತ್ತೆ ನಮ್ಮ ಯಾರು MLC ಸರ್ವಣ ಅವರು ತೆಗೆದ್ರು. ಅದನ್ನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಭಾರಿ ನೀಟಾಗಿ ಒಂದು ಮೀಟಿಂಗ್ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಹಳೆ ಕಾಮಗಾರಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲದನ್ನು ಕರೆದು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಟಿಟಿಡಿ ಇಂಜಿನಿಯರ್ಸೇ ಅದನ್ನ ತಿರ್ಗಾ ರೆಕ್ಟಿಫೈ ಮಾಡೋಂಥ ಒಂದು ಕೆಲಸ ನಡೀತಾ ಇದೆ. ಸರ್, ಈಗ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ನಿಮ್ ಗಮನಕ್ಕೆ ಬಂದಿದೆಯಾ ಅದು? ಕಾಮಗಾರಿ ಸರಿಯಾಗಿಲ್ಲ ಅನ್ನೋದಕ್ಕಿಂತ ನಮ್ಗೆ ಎಲ್ಲೋ ಸೋಲ್ತಾ ಇದೆ ಅಂತ ಅನ್ಸುತ್ತೆ. ಅದು ಇಂಜಿನಿಯರ್ಸ್ ಹೇಳ್ಬೇಕು ಅದ್ರ ಡಿಫೆಕ್ಟ್ ಏನು ಅಂತ. ಅದನ್ನ ಟಿಟಿಡಿ ಮತ್ತೆ ನಮ್ಮ PWD ಇಂಜಿನಿಯರ್ಸ್ ಇಬ್ರು ಸೇರ್ ಮಾಡ್ತಾರೆ. ಇದಾಗಿದ್ದೆ ವಿಶ್ವನಾಥ್ ಅವರ ಟೈಮ್. ವಿಶ್ವನಾಥ್ ಅವರು ಇದ್ದಾಗಲೇ ಇದನ್ನ ಮಾಡಿದ್ದು. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.